ಸರ್ ನಮಸ್ತೆ, ತಮ್ಮ ಹೆಸರೇನು? ಸಿದ್ದಪ್ಪ ಅಂತ ಸರ್. ಹೆಂಗಿದೆ ಸರ್ ಎಲೆಕ್ಷನ್? ಚೆನ್ನಾಗಿದೆ ಸರ್. BJP ಈ ಸಲ ಭಾಳ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಕಾರ್ಯಕರ್ತರು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಟ್ ಬಗ್ಗೆ ಎಲ್ಲ ರೆಸ್ಪಾನ್ಸ್ BJPಗೆ ಇದೆ ಸರ್. ಅಂದರೆ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವರು ಒಲವು ಜಾಸ್ತಿ ಇದೆ. ವಿನ್ ಆಗ್ಯಾಕ ಸರ್ ಅವ್ರು ಈ ಸಲ, ಅದಂತೂ ಓಪ್ ಹೇಳ್ತೀವಿ ಸರ್ ನಾವು. ಅಲ್ಲ, ನಿಮ್ಮ ದಾಸ್ಕರಿಯಪ್ಪ ಅವ್ರ ಹತ್ರ ದುಡ್ಡಿಲ್ಲ, ಹೌದು ಸರ್. ಅವ್ರ ಆಪೋಸಿಟ್ ಕ್ಯಾಂಡಿಡೇಟ್ ಹತ್ರ ದುಡ್ಡಿದೆ. ಆಗತ್ತಾ? ಗೆಲ್ಲಕ್ಕಾಗುತ್ತೆ ಸರ್. ಅದು ಯಾಕೆ ಗೊತ್ತಾ, ದುಡ್ಡು ಇವತ್ತು ಯಾರು ನೋಡೋದಿಲ್ಲ. ಒಬ್ಬ ಸರಳ ರೈತನ ಮಗ ಅವ್ನು ಶ್ರೀನಿವಾಸ ಅವರು. ಅದಕ್ಕೋಸ್ಕರ ಇವತ್ತು ಮಾನವೀಯತೆ ಐತೆ ಅವ್ರ ಹತ್ರ, ಸರಳ ಜೀವನ ಐತಿ. 4 ಜನ ಬಡವ್ರು ಅಹಿಂದ ವರ್ಗದವ್ರು ಏನದಾರ ಅವ್ರು ಎಲ್ಲರ ಬಗ್ಗೆ ಸ್ಪಂದಿಸ್ತಾರೆ ಸರ್ ಅವರು. ಹಾಗಾಗಿ ಅವ್ರು ವಿನ್ ಆಗ್ಯಾಕರ್ ಸರ್ ಅವರು. ಈಗ ಸುಲಭಕ್ಕೆ ಸಿಗ್ತಾರೆ ಇವ್ರು ನಿಮ್ಗಾದ್ರೆ ಗೆದ್ರೆ? ಸುಲಭಕ್ಕೆ ಸಿಗ್ತಾರೆ ಸರ್ ಅವರು. ಇವರೆಲ್ಲ ನಮಗೆಲ್ಲ ಸಿಗೋದಲ್ಲ ಸರ್. ಅವರೆಲ್ಲ ಮನೆ ಗೇಟ್ ಬಾಗಿಲಿಗೆ ಹೋಗೋಕ್ಕಾಗಲ್ಲ ನಾವೆಲ್ಲ. ಹೌದು ಸರ್, ಹೌದು. ಈಗ ಅಜ್ಜೋರಿದ್ರಲ್ಲ, ಅಜ್ಜೋರಿದ್ದಾಗ ಏನಾದ್ರು ಅಭಿವೃದ್ಧಿ ಕೆಲಸಗಳಾಗಿತ್ತ? ಏನು ಅಭಿವೃದ್ಧಿ ಕಾರ್ಯನ ಆಗಿಲ್ಲ ಸರ್. ಏನೇನಿಲ್ಲ, ಸುಮ್ಮನೆ ಗೆಲ್ಲೋದು ಹೋಗೋದು. ಅವೇನು ನಡುವೆ ಅತಂತ್ರ ಏನು ಇರ್ತಾರಲ್ಲ ಸರ್, ಅವ್ರ ಪಾಲಾಗೈತೆ ಎಲ್ಲ. ನಮ್ಮಂತ ಬಡವ್ರ ಕೈಗೆ ಏನು ಸಿಕ್ಕಲ್ಲ. ಅದಕ್ಕೆ ನೀವು ಬಡವ್ರ ಮಗನೇ ಗೆಲ್ಬೇಕು ಅಂತಿದ್ದೀರಾ? ಬಡವ್ರ ಮಗನೇ ಗೆಲ್ಬೇಕು ಸರ್. ನಮ್ಮಂತ ಬಡವ್ರ ಮಕ್ಳು ಗೆದ್ರೆ ಎಲ್ಲರಿಗೂ ಅನುಕೂಲ ಆಗತ್ತೆ ಇವತ್ತು. ಈ ಬಡ ರೈತನ ಮಗ ಸಹ ಅವರು ಶ್ರೀನಿವಾಸ ಅವರು, ಅವ್ರು ಗೆಲ್ಸಿ ಅವ್ರು ಗೆದ್ದು ಬಂದು ನಮ್ಮಂತ ಬಡವರಿಗೆ ಒಂದು ಸಹಕಾರ ಮಾಡಲಿ ಅಂತ ನಾವು ವಿನಂತಿ ಮಾಡ್ಕೊಳ್ತೀವಿ ಸರ್. ನಿಮ್ಮ ಹತ್ರ ಇಲ್ಲಿ ಯಾವ ಕಡೆ ಹೋಗ್ತಿದ್ರಿ? ಕೈದಳ್ಳಿ ಕಡೆಗೆ ಹೋಗ್ತದೆ ಸರ್. ಹೊಸಳ್ಳಿಯಿಂದ ಕೈದಳ್ಳಿಗೆ ಹೋಗ್ತದೆ. ಏನಾದರೂ ಕಾರ್ಯಕ್ರಮ ನಡೀತಿದ್ಯಾ? ಅದ ಪಾದಯಾತ್ರೆ ನಡೀತೈತೆ ಸರ್. ವಿನಯ್ ಕುಮಾರ್ ಅವ್ರದ್ದು. ವಿನಯ್ ಕುಮಾರ್ ಇಂದ ಯುವ ನಾಯಕ್ ಸರ್ ಅವ್ರ ಮುಖಾಂತರ ನಾವು ಪಾದಯಾತ್ರೆ ಹೋಗ್ತದೆ. ಅವರು BJPಗೆ ಫುಲ್ ಅವರೇ ಲೀಡಿಂಗ್ ಸರ್, ಈಗ ಸಪೋರ್ಟ್ ಮಾಡ್ತಿರೋದು. ಹೆಂಗನ್ಸುತ್ತೆ ನೀವು ಪಾದಯಾತ್ರೆ ನೋಡ್ತಿದ್ದೀರಲ್ಲ? ಭಾಳ ಖುಷಿ ಅನಿಸ್ತದೆ ಸರ್. ಅವ್ರು ಇವತ್ತು ಕಷ್ಟ ಅನ್ನೋದು ಏನಂದ್ರೆ ಅವ್ರಿಗೆಲ್ಲ ಗೊತ್ತೈತಿ, ಅವ್ರಿಗೆ ಗೊತ್ತೈತಿ. ಆದರೆ ದೊಡ್ಡ ವ್ಯಕ್ತಿಗಳು ಈ ಥರ ಯಾರು ಪಾದಯಾತ್ರೆ ಮಾಡಿಲ್ಲ ಸರ್ ಇಲ್ಲಿವರೆಗೂ. ಅವ್ರು ಮಾಡಿದ್ದಾರೆ ಇವತ್ತು ಇವತ್ತು. ಹೌದು ಸರ್. ವಿನಯ್ ಕುಮಾರ್ ಅವರು ಒಂದಷ್ಟು ಮತಗಳು ತಗೊಬಂದು ಕೊಡ್ತಾರೆ BJPಗೆ ಸಲ. ಆಯ್ತು, ಆರಾಮ್. ಹೇಳೋದೇ ಬೇಡ ಸರ್. 100% ಅವ್ರ ಹತ್ರ ಓಪೈತೆ ಸರ್ ಅವ್ರ ಹತ್ರ. ಹೌದೌದು. ವಿನಯ್ ಕುಮಾರ್ ಒಳ್ಳೆ ವ್ಯಕ್ತಿ ಅವರು. ಹೌದು. ಹಂಗಾರೆ ನಿಮಗೆ ಸಮರ್ಥ ಅವ್ರಿಗಿಂತಲೂ ದಾಸ್ಕರಿಯಪ್ಪವ್ರಿಗೆ ಎಲ್ಲ ಚಾನ್ಸ್ ಐತಿ ಅಂತ? ಗೆಲ್ಲ ಚಾನ್ಸ್ ಐತೆ ಸರ್. ಸಮರ್ಥಗಿಂತಲೂ ನಮ್ಮ ಶ್ರೀನಿವಾಸ್ ಸರ್ ಅವ್ರು ಗೆಲ್ತಾರೆ ಸರ್. ಅವರು ಸಿಂಪಲ್ ವ್ಯಕ್ತಿ ಸರ್. ಅವ್ರ ಅಪ್ಪಾಜಿ ದಾಸ್ಕರಿಯಪ್ಪ ಅಂದ್ರೆ ಅಂತಾರಾಷ್ಟ್ರೀಯ ಕುಸ್ತಿ ಕ್ರೀಡಾಪಟ ಅವರು. ಅವ್ರಿಗೆ ಯಾವತ್ತು ಕಷ್ಟ ಸುಖ ಏನೋ ಎಲ್ಲ ತಿಳಿದ ಬಂದು ಅಂಥ ವ್ಯಕ್ತಿ ಒಟ್ಟಿಗೆ ಇವ್ರು ಹುಟ್ಟಿದ್ರಲ್ಲ ಶ್ರೀನಿವಾಸ್ ಸರ್, ಅವ್ರು ವಿನ್ ಆಗ್ಯಾಕರ್ ಸರ್ ಅವರು. ಅಷ್ಟು ಹೇಳ್ಬಲ್ ಸರ್. ನನ್ನ ತಂದೆ ಹಮಾಲಿ ಕೆಲಸ ಮಾಡ್ತಿದ್ರು, ನನ್ನಂತವ್ನ ಗೆಲ್ಲಿಸ್ಬೇಕು. ನಿಜನಾ? ಕರೆಕ್ಟ್, ನಿಜ ಸರ್, ನಿಜ. ಅವ್ರೆಲ್ಲ ಕಷ್ಟಪಟ್ಟ ಮ್ಯಾಕೆ ಬಂದ್ರೆ ಸರ್. ಅವ್ರೇನು ಇದು ಅದ ಕಷ್ಟಗಾದಾರ, ಆದ್ರೆ ಒಳ್ಳೆ ತಂದೆ ಬೆಳೆದಾರ ಸರ್. 4 ಜನ ಬಡವ್ರ ಜೊತೆಗೆ ಚೆನ್ನಾಗಿ ಬೆಳೆದಾರ ಸರ್ ಅವರು. ಆ ಥರ ಕೆಟ್ಟ ಭಾವನೆ ಏನಲ್ಲ ಅವ್ರ ಹತ್ರ. ಬ್ರದರ್ ನಮಸ್ತೆ, ತಮ್ಮ ಹೆಸರು? ಸಿದ್ಧಾರ್ಥ. ಹೇಗಿದೆ ಎಲೆಕ್ಷನ್? ಚೆನ್ನಾಗಿದೆ, ಭಾರಿ ಚೆನ್ನಾಗೈತೆ ಎಲೆಕ್ಷನ್ನು. ಬಡವರು ಮತ್ತು ಶ್ರೀಮಂತರ ನಡುವೆ ಎಲೆಕ್ಷನ್ ನಡೀತೈತೆ. ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆಲ್ಲಬೇಕು. ಯಾಕಂದರೆ ಬಡವರು ಬೆಳೆದ್ರೆ ಸ್ವಲ್ಪ ಏನಾರು ನೋಡ್ತಾರೆ. ಈ ಶ್ರೀಮಂತರು ಅವ್ರ ಮನೆಗೆ ಬರೀ ರಾಜಕೀಯ, ಅವ್ರ ಮನೆಗೆ ಬರೀ ರಾಜಕೀಯ ಐತೆ. ಹಾಗಾಗಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆಲ್ಲಬೇಕು. ಅಂದರೆ ಬಡವ್ರ ಮಗ ಮಾತ್ರ ಗೆಲ್ಲಬೇಕು, ಬಡವ್ರ ಮಕ್ಕಳು ಗೆಲ್ಲಬೇಕು. ಎಲ್ಲರೂ ಆದರೆ ಏನು ಬಡವರಿಗೆ ಒಂದೊಂದು ಚಾನ್ಸ್, ಹೊಸಬ್ರಿಗೆ ಒಂದೊಂದು ಚಾನ್ಸ್ ಕೊಡಬೇಕು, ಹೊಸ ಮಕ್ಕಳಿಗೆ ಒಂದೊಂದು ಚಾನ್ಸ್ ಕೊಡಬೇಕು. ಹಾಗಾಗಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆಲ್ಬೇಕಂತ ನಾವು ಕೇಳ್ತೀವಿ. ನೀವು ಯಂಗ್ಸ್ಟರ್ ಇದ್ದೀರಿ, ಸಮರ್ಥು ಇದ್ದಾರೆ. ಯಾಕೆ ನಿಮಗೆ ಅವ್ರಿಗಿಂತ ದಾಸ್ಕರಿಯಪ್ಪನೇ ಮುಖ್ಯ ಅನಿಸ್ತಾರೆ? ಯಾಕಂದರೆ ಅವ್ರ ಫ್ಯಾಮಿಲಿಗೆ ಬರೀ ರಾಜಕೀಯ ಆಗೈತೆ. ಅವ್ರ ಫ್ಯಾಮಿಲಿ ಬರೀ ಎಲ್ಲಿ ನೋಡಿದ್ರು ಅವ್ರ ಫ್ಯಾಮಿಲಿನೇ ರಾಜಕೀಯ ಮಾಡ್ತಿದೆ. ಹಂಗಾಗಿ ಹೊಸಬ್ರು ಬರ್ಬೇಕಂತ ನಾವು ಹೇಳ್ತಾ ಇದ್ದೀವಿ. ಅಲ್ಲ, ತುಂಬ ಜನ ಹೇಳ್ತಿದ್ರು ಅವ್ರು ಗೆದ್ದರೆ ಅವ್ರ ಹತ್ರ ಹೋಗಿ ಮಾತಾಡ್ಸೋಕ್ಕಾಗಲ್ಲ, ನಾವು ದಾಸ್ಕರಿಯಪ್ಪ ಆದರೆ ಈಸಿಯಾಗಿ ಬೇಕಾದ್ರೆ ಕೊಳಪಟ್ಟು ಹಿಡಿದು ಮಾತಾಡ್ಸ್ಬೋದು ಅಂತ. ಅವ್ರ ಮನೆಗೆ ಹೋಗೋಕ್ಕಾಗಲ್ವಾ? ನಮ್ಮ ದಾವಣಗೆರೆಗೆ ಆ ಥರ ಐತೆ ಅಂತ ಹೇಳ್ತಾರೆ. ನಾವೆಂದೂ ಅವ್ರ ಮನೆ ಹತ್ರ ಹೋಗಿಲ್ಲ, ಆದರೆ ಹೇಳ್ತಿರೋದು ನಿಜ. ಇದು ಎಲ್ಲರ ಬಾಯಲ್ಲಿ ನಾವು ಕೇಳ್ಪಟ್ಟಿನಿ ಈ ವಿಚಾರನ. ಹಾಗಾಗಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಗೆಲ್ಬೇಕು ಈ ವಿಚಾರದಾಗಿ. ಏನು ಒಳ್ಳೆ ಲೀಡ್ ಆಗುತ್ತೆ ಅನ್ಸುತ್ತೆ? ಆಗ್ಬೋದು, ಲೀಡ್ ಆಗುತ್ತೆ BJPಗೆ. ಯಾಕಂದರೆ ಶ್ರೀನಿವಾಸ್ ದಾಸ್ಕರಿಯಪ್ಪ ಒಳ್ಳೆ ವ್ಯಕ್ತಿ ಆಗಿದ್ದಾರೆ. ಹಂಗಾಗಿ ಆಗುತ್ತೆ ಅಂತ ನಮ್ಮ ಹೋಪ್ ಐತೆ. ಥ್ಯಾಂಕ್ ಯು ಸರ್. ನಮಸ್ತೆ, ತಮ್ಮ ಹೆಸರು? ಸರ್ ನಮಸ್ತೆ, ನನ್ನ ಹೆಸರು ಶ್ರೀಕಾಂತ್ ಅಂತ. ಹೇಗಿದೆ ಎಲೆಕ್ಷನು? ಹೇಗಿದೆ ಅನ್ನೋದಕ್ಕಿಂತ ಅದ್ಧೂರಿಯಾಗಿದೆ. ಯಾರು ಗೆಲ್ಬೋದು ಅನ್ಸುತ್ತೆ? ದಾಸ್ಕರಿಯಪ್ಪ ಸೀನಪ್ಪರು ಗೆಲ್ತಾರೆ. ಯಾಕೆ ಅವ್ರು ಗೆಲ್ಲಬೇಕು? ಯಾಕೆ ಗೆಲ್ಲಬೇಕು ಅಂದರೆ ಒಂದು ಹೊಸ ಮಕ್ಕಳು ಗೆಲ್ಲಬೇಕು. ಇದು ಎಲೆಕ್ಷನ್ ನಡೀತಿರೋದು ಬಡವರು ಮತ್ತು ಶ್ರೀಮಂತರ ಮಧ್ಯೆ ನಡೀತಿರೋ ಎಲೆಕ್ಷನ್ನು. ಅದಕ್ಕಿಂತ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ದಾಸ್ಕರಿಯಪ್ಪ ಸೀನಣ್ಣರು ಏನಂದರೆ ಅವರು ಅಂದರೆ ಕೈಗೆ ಸಿಗ್ತಾರೆ, ಸುಲಭವಾಗಿ ಸಿಗ್ತಾರೆ. ನಾವೀಗ ಹೋಗಿ ಏನೇ ಒಂದು ಕಷ್ಟ ಸುಖ ಹೇಳಿದ್ರು ಅವರು ಬಗೆಹರಿಸ್ತಾರೆ. ಈಗ ನಾವು ಒಂದು ಕರೆದು ಹಣ ಬಾ ಅಂದರೆ ಸೈಕಲ್ ಮೇಲೆ ಹತ್ಕೊಂತ ಅಂದರೆ ಅಷ್ಟು ಸರಳ ವ್ಯಕ್ತಿ ಅವರು. ಯಾಕೆ ಈಗ ಅವ್ರು ಗೆದ್ದಿರೋರು ಮನೆಗಳಿಗೆ ನೀವು ಹೋಗೋಕ್ಕಾಗೋದಿಲ್ವಾ? ಎಲ್ಲಿ ಮನೆ ಬಾಗಿಲಿಗೆ ಬಿಟ್ಕೊಳಲ್ಲ ಅವರು. ಅಷ್ಟು ಕಷ್ಟ ಇದೆಯಾ? ಅಷ್ಟು ಕಷ್ಟ ಇದೆ. ಯಾಕೆಂದರೆ ಶ್ರೀಮಂತರಿಗೂ ಬಡವರಿಗೂ ವ್ಯತ್ಯಾಸ ಇದೆ. ಸೊ
ಸೊ ಅದಕ್ಕೆ ನೀವು ಸಂಪತ್ತಿಗೆ ಸವಾಲು ಹಾಕಿ ಈ ಸಲ ಬಡವ್ರ ಮಗನ ಗೆಲ್ಸಕ್ಕೆ ನೋಡ್ತಿದ್ದೀರಿ. 100% ಯಾಕೆ ಸಮರ್ಥ ಬೇಡ ಅನ್ಸುತ್ತೆ ನಿಮಗೆ? ಸಮರ್ಥ ಇನ್ನು ಹುಡುಗ ಪಾಪ, ಅವನಿಗೆ ಏನು ಗೊತ್ತಿಲ್ಲ. ಅವ್ನು ಇಷ್ಟು ದಿನ ಫಾರಿನಾಗಿದ್ದು ಓದ್ಕೊಂಬಂದಿರೋ ಹುಡುಗ, ಅವನಿಗೆ ರಾಜಕೀಯದ ಬಗ್ಗೆ ಹೆಂಗೆ ಗೊತ್ತು? ಈಗ ಅವ್ರ ಫ್ಯಾಮಿಲಿಗೆಲ್ಲ ರಾಜಕೀಯ ಮಾಡಿದ್ದಾರೆ, ಬಟ್ ಇವನು ಇದೀಗ ಬಂದೇನೆ, ಈಗ ಒಂದು 2-3 ವರ್ಷ ಊರಿಗೆ ಬಂದು ಕೊರೋನಾ ಟೈಮಲ್ಲಿ ಬಂದು ಅಜ್ಜ ಮತ್ತು ಬೇಡ ಅಂದಾಗ ಅವನು ಇಲ್ಲಿ ಆಲ್ಟ್ ಆಗಿದ್ದಾನೆ. ಈಗ ಮತ್ತು ಅದನ್ನು ರಾಜಕೀಯ ಮುನ್ನಡೆಸ್ಕೊಂಡು ಹೋಗೋಣ ಅಂತ ಇದ್ದಾರೆ ಅವರು. ಅಲ್ಪಸಂಖ್ಯಾತರಿಗೆ ಒಂದು ಚಾನ್ಸ್ ಕೊಡಬೇಕಿತ್ತು ಅಂತಾರಲ್ಲ, ನೀವು ಒಪ್ತೀರಾ? ಅಲ್ಲ, ಒಪ್ಪನ, ಯಾಕೆಂದರೆ ಹೊಸಬ್ರಿಗೂ ಕೊಡಬೇಕಾಗಿತ್ತು, ಹಾಗಾಗಿ ಓಪನ. ನಾವು ಈಗ ಅಲ್ಪಸಂಖ್ಯಾತರು, ನಮ್ಮ ಹತ್ರ ಜಾತಿ ಭೇದ ಭಾವ ಏನೂ ಇಲ್ಲ. ಇಲ್ಲ. ಕೆಲವರು ಸುಮ್ಮನೆ ಸುಳ್ಳು ಸುದ್ದಿನ ಹಬ್ಬಿಸ್ತಾರೆ. BJP ಅಂದರೆ ಮುಸ್ಲಿಮ್ಸಿಗೆ ಆಗಲ್ಲ, ಅವೆಲ್ಲ ಸುಳ್ಳು. ಈಗ ಮುಸ್ಲಿಮ್ಸೇ ಸ್ವ ಇಚ್ಛೆಯಿಂದ ಬಂದು ಓಟ್ ಹಾಕ್ತೀನಿ ಅಂತ ಹೇಳ್ತಿದ್ದಾರೆ. ಸೊ ಹಂಗಾರೆ ಒಳ್ಳೆ ಲೀಡ್ ಆಗ್ಬೋದು ಅನ್ಸುತ್ತೆ ನೀವು ದಾಸ್ ಕರಿಯಪ್ಪರವರಿಗೆ ಒಳ್ಳೆ ಲೀಡ್ ಆಗುತ್ತೆ, 100ಕ್ಕೆ 100 ಅವರೇ ಗೆಲ್ಲೋದು, ಇದು ಮಾತ್ರ ಶತಸಿದ್ಧ.